ಮತ್ತೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತವನ್ನ ಕಾಣ್ತಾ ಇದೆ. ಡಾಲರ್ ಎದುರುಗಡೆ ಸಾರ್ವಕಾಲಿಕ ಪತನವನ್ನ ಕಂಡಿದೆ ರೂಪಾಯಿ. ಮತ್ತೊಮ್ಮೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತವನ್ನ ಕಂಡಿದೆ. ಡಾಲರ್ ಎದುರು ಸಾರ್ವಕಾಲಿಕ ಪತನವನ್ನ ಕಂಡಿರುವಂತದ್ದು ರೂಪಾಯಿ ಮೌಲ್ಯ. ರೂಪಾಯಿ ಎದುರು 95ರ ಗಡಿ ದಾಟಿದೆ ಡಾಲರ್ ಮೌಲ್ಯ. ಆರ್ಬಿಐ ನಿರ್ಧಾರದ ಬಳಿಕ ಕೊಂಚ ಏರಿಕೆಯಾಗಿದ್ದಂತಹ ರೂಪಾಯಿ ಇದೀಗ ಮತ್ತೊಮ್ಮೆ ಇಳಿಕೆ ಆಗ್ತಾ ಇದೆ. ಎನ್ಒಪಿ $100 ಮಿತಿಗೊಳಿಸಬೇಕು ಅಂತ ಹೊಸ ನಿಯಮವನ್ನ ಕೂಡ ತರಲಾಗಿದೆ. ಏರಿಕೆಯಾಗಿ ಮತ್ತೆ ಪಲ್ಟಿಯಾಗಿದೆ ರೂಪಾಯಿ ಮೌಲ್ಯ. ಇಂದು ಬೆಳಗ್ಗೆ ₹1.30 ಏರಿಕೆ ಕಂಡಿದ್ದ ರೂಪಾಯಿ ಮೌಲ್ಯ ಆದ್ರೆ ಮತ್ತೆ ಡಾಲರ್ ಎದುರುಗಡೆ ಕುಸಿತವನ್ನ ಕಂಡಿರುವಂತದ್ದು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ $95ಗೆ ಕುಸಿತವನ್ನ ಕಂಡಿದೆ. ಮತ್ತೊಮ್ಮೆ ರೂಪಾಯಿ ಮೌಲ್ಯ ಕುಸಿತವನ್ನ ಕಾಣ್ತಾ ಇದೆ. ಡಾಲರ್ ಎದುರುಗಡೆ ಸಾರ್ವಕಾಲಿಕ ಪತನವನ್ನ ಕಂಡಿರುವಂತದ್ದು ರೂಪಾಯಿ ಮೌಲ್ಯ. 95ರ ಗಡಿ ದಾಟಿದೆ ಡಾಲರ್ ಮೌಲ್ಯ. ಆರ್ಬಿಐ ನಿರ್ಧಾರದ ಬಳಿಕ ಕೊಂಚ ಏರಿಕೆಯನ್ನ ಮಾಡಲಾಗಿತ್ತು, ಆದರೆ ಇದೀಗ ಮತ್ತೊಮ್ಮೆ ಇಳಿಕೆಯಾಗಿರುವಂತದ್ದು. ಎನ್ಒಪಿ $100 ಮಿತಿಗೊಳಿಸಬೇಕು ಅಂತ ಹೊಸ ನಿಯಮವನ್ನ ಕೂಡ ತರಲಾಗಿತ್ತು. ಏರಿಕೆಯಾಗಿ ಮತ್ತೆ ಪಲ್ಟಿಯಾಗಿರುವಂತದ್ದು ರೂಪಾಯಿ ಮೌಲ್ಯ. ಇಂದು ಬೆಳಗ್ಗೆ ₹1.30 ಏರಿಕೆ ಕಂಡಿದ್ದಂತಹ ರೂಪಾಯಿ ಮೌಲ್ಯ ಆದರೆ ಮತ್ತೆ ಡಾಲರ್ ಎದುರುಗಡೆ ಕುಸಿತವನ್ನ ಕಂಡಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ $95ಗೆ ಕುಸಿತವನ್ನ ಕಂಡಿರುವಂತದ್ದು. ಆರ್ಬಿಐ ಕುರಿತಾಗಿ ಹೊಸ ನಿಯಮಗಳನ್ನ ಕೂಡ ಹೊರಡಿಸಿದೆ. ಹಾಗಾದ್ರೆ ಆರ್ಬಿಐನ ಹೊಸ ನಿಯಮಗಳು ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ದಿನಾಂತ್ಯಕ್ಕೆ ಎನ್ಒಪಿ $100 ಮಿಲಿಯನ್ ಮಿತಿ ಅಂತ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಅದ್ರ ಜೊತೆಯಲ್ಲಿ $100 ಮಿಲಿಯನ್ ಮಿತಿಗೊಳಿಸಬೇಕು ಅಂತ ಹೊಸ ನಿಯಮವನ್ನ ಕೂಡ ಜಾರಿಗೆ ತರಲಾಗಿರುವಂತದ್ದು. ಇನ್ನು ಬ್ಯಾಂಕ್ಗಳಿಗೆ ಹೊಸ ನಿಯಮವನ್ನ ಜಾರಿ ಮಾಡಿದೆ ರಿಸರ್ವ್ ಬ್ಯಾಂಕ್. ಹೊಸ ನಿಯಮವನ್ನ ಪಾಲಿಸಬೇಕು ಅಂತ ಏಪ್ರಿಲ್ 10ನೇ ತಾರೀಕಿನವರೆಗೂ ಕೂಡ ಗಡುವನ್ನ ಕೂಡ ಕೊಡಲಾಗಿದೆ. ಈ ನಿಯಮಗಳನ್ನ ನೀವು ಪಾಲಿಸಬೇಕು, ಏಪ್ರಿಲ್ 10ನೇ ತಾರೀಕೊಳಗಡೆ ಎಲ್ಲಾ ನಿಯಮಗಳನ್ನ ನೀವು ಪಾಲಿಸಬೇಕು ಅಂತ ಗಡುವನ್ನ ಕೂಡ ಕೊಡಲಾಗಿದೆ. ಈಗ ಆಲ್ರೆಡಿ ಒಮ್ಮೆ ಏರಿಕೆಯನ್ನ ಕಂಡಿತ್ತು, ಇದೀಗ ಮತ್ತೆ ಕುಸಿತವನ್ನ ಕಾಣ್ತಾ ಇರುವಂತದ್ದು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ $95ಗೆ ಕುಸಿತವನ್ನ ಕಂಡಿದೆ. ಹಾಗಾಗಿ ಆರ್ಬಿಐ ಹೊಸ ನಿಯಮಗಳನ್ನ ಕೂಡ ಜಾರಿಗೆ ತಂದಿರುವಂತದ್ದು. ಆ ನಿಯಮಗಳಲ್ಲಿ ಈಗ ಆಲ್ರೆಡಿ ತಿಳಿಸಿರುವಂತೆ ಗಡುವನ್ನ ಕೂಡ ಕೊಡಲಾಗಿದೆ. ಏಪ್ರಿಲ್ 10ನೇ ತಾರೀಕವರೆಗೂ ಈ ಒಂದು ಗಡುವನ್ನ ಕೊಟ್ಟಿರುವಂತದ್ದು. ದಿನಾಂತ್ಯಕ್ಕೆ ಎನ್ಒಪಿ $100 ಮಿಲಿಯನ್ ಮಿತಿ ಅಂತ ಇದೀಗ ಸೂಚನೆಯನ್ನ ಕೂಡ ಕೊಡಲಾಗಿದೆ. $100 ಮಿಲಿಯನ್ ಮಿತಿಗೊಳಿಸಬೇಕು ಅಂತ ಹೊಸ ನಿಯಮದಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಹೊಸ ನಿಯಮದ ಪ್ರಕಾರ ಈ ಎಲ್ಲಾ ನಿಯಮಗಳನ್ನ ನೀವು ಫಾಲೋ ಮಾಡಬೇಕು ಅಂತ ಏಪ್ರಿಲ್ 10ನೇ ತಾರೀಕವರೆಗೂ ಕೂಡ ಗಡುವನ್ನ ಕೂಡ ಕೊಡಲಾಗಿದೆ. ಆ ಗಡುವಿನ ಒಳಗಡೆ ಕೆಲವೊಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಈಗೇನು ಆರ್ಬಿಐ ಕೊಟ್ಟಿದೆ ಆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗತ್ತೆ. $100 ಮಿಲಿಯನ್ ಮಿತಿಗೊಳಿಸಿದೆ ಹೊಸ ನಿಯಮವನ್ನ. ಆ ನಿಯಮವನ್ನ ಕೂಡ ಫಾಲೋ ಮಾಡಬೇಕಾಗತ್ತೆ. ಜೊತೆಯಲ್ಲಿ ಬ್ಯಾಂಕ್ಗಳಿಗೂ ಕೂಡ ಕೆಲವೊಂದಷ್ಟು ರೀತಿಯಾದಂತಹ ಹೊಸ ನಿಯಮಗಳನ್ನ ಜಾರಿ ಮಾಡಿರುವಂಥದ್ದು ರಿಸರ್ವ್ ಬ್ಯಾಂಕ್. ಆ ಎಲ್ಲಾ ನಿಯಮಗಳನ್ನ ಕೂಡ ಏಪ್ರಿಲ್ 10ನೇ ತಾರೀಕು ನೊಳಗಡೆ ಫಾಲೋ ಮಾಡಬೇಕಾಗತ್ತೆ ಅಂತ ಇದೀಗ ಹೇಳ್ತಾ ಇರುವಂಥದ್ದು.